ಈ ಪ್ರಕರಣ ದಾವಣಗೆರೆ ಎಂದಿನಂತೆ ಸರ್ಕಾರಿ ಶಾಲೆ. ಇತ್ತೀಚೆಗೆ ಇಲ್ಲೆಲ್ಲೋ CSR ಫಂಡ್ಗಳು ಇನ್ನೊಂದು ಮತ್ತೊಂದು ಅಂತ ರಾಜ್ಯ ಸರ್ಕಾರ ಒಂದು ದೊಡ್ಡ ಸಭೆಯನ್ನು ಮಾಡಿ 2,000 ಶಾಲೆಗಳಿವೆ, ದತ್ತು ತಗೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಕತೆ ಬಿಟ್ಟರು. ದಿ ಪ್ರಾಬ್ಲಮ್ ಈಸ್ ವ್ಯವಸ್ಥೆಗಳನ್ನು ಮಾಡಿಕೊಡೋದಕ್ಕೆ ಸರ್ಕಾರದಲ್ಲಿ ಹಂಗಾರೆ ಇರೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ ಎಜುಕೇಷನ್ ಡಿಪಾರ್ಟ್ಮೆಂಟು. ದಿ ಪ್ರಾಬ್ಲಮ್ ಈಸ್ ಎವ್ರಿಥಿಂಗ್ ಈಸ್ ಪೇಯ್ಡ್ ಫಾರ್ ಸ್ಯಾಲ್ರಿ, ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಅಷ್ಟೇ. ಅದಕ್ಕೊಂದು ಪ್ರಾಜೆಕ್ಟ್ ಇಲ್ಲ, ಒಂದು ಪ್ಲ್ಯಾನ್ ಇಲ್ಲ. ದೇವರೇ ಕಾಪಾಡಬೇಕು ನಮ್ಮ ಸರ್ಕಾರಿ ಶಾಲೆಗಳನ್ನು ದಾವಣಗೆರೆಯಿಂದ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನ್ನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಣದೆ ಶಿಥಿಲಗೊಂಡಿದೆ. ಈ ಹಿಂದೆ ನಮ್ಮ ರಾಜ್ಯವನ್ನಾಡಿದ ವರ್ಣರಂಜಿತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ದಿವಂಗತ JH ಪಟೇಲ್ ಅವರ ತವರೂರು ಕಾರಿಗನ್ನೂರಿನ ಶಾಲೆಯ ಕಥೆ ಇದು. ಮಳೆಗಾಲ ಬಂತಂದ್ರೆ ಸಾಕು, ಒಡೆದ ಹಂಚಿನಿಂದ ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತೆ. ಆಗ ಮಕ್ಕಳು ನಿಂತ್ಕೊಂಡು ಪಾಠ ಕೇಳಬೇಕು, ಇಲ್ಲವೇ ಬೇರೆ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ. LKGಯಿಂದ 7ನೇ ತರಗತಿಯವರೆಗೆ 180 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ 8 ಜನ ಶಿಕ್ಷಕರಿದ್ದು 8 ಕೊಠಡಿಗಳಿವೆ. ಅದರಲ್ಲಿ 4 ಕೊಠಡಿಗಳು ಸಂಪೂರ್ಣ ಹಾಳಾಗಿವೆ. ಪರಿಣಾಮ ಶಾಲೆಯ ದುಸ್ಥಿತಿ ಕಂಡು ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಬೆಳಕು ಕಾರ್ಯಕ್ರಮದ ಮೂಲಕ ಸಂಬಂಧಪಟ್ಟವರ ಗಮನ ಸೆಳೆದು ಕನಿಷ್ಠ 4 ಕೊಠಡಿಗಳನ್ನ ದುರಸ್ತಿ ಮಾಡಿಸುವ ಮೂಲಕ ನಮ್ಮ ಶಾಲೆ ಉಳಿಸಿ ಅಂತ ಮನವಿ ಮಾಡಿದ್ದಾರೆ. ಬೆಳಕು ಕಾರ್ಯಕ್ರಮದಲ್ಲಿ ಇಂತಹ ಸಮಸ್ಯೆಗಳು ಹಳೆಯದಾದ್ರೂ ಕಥೆ ಹೊಸದು. ಜೊತೆಗೆ ಶಿಕ್ಷಣದ ಬಗೆಗಿನ ಬೆಳಕು ಕಾರ್ಯಕ್ರಮದ ಬದ್ಧತೆ. ಈ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಇದರಲ್ಲಿ ಪೋಷಕರು ಯಾರೋ ರಮ್ಯಾ, ನೀವು ರಶ್ಮಿ, ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನೀವು 3 ಜನ ಪೋಷಕರು. ನೀವು 3 ಜನ ಪೋಷಕರು ಯಾಕೆ ಬಂದ್ರಿ? ನಿಮ್ದೇನು ಜವಾಬ್ದಾರಿ ಅದರಲ್ಲಿ? SDMC ಅಧ್ಯಕ್ಷರಾಗಿದ್ದಾರೆ ಸರ್ ಇವರು. SDMC ಕೆಲಸ ಏನಂಗಾದ್ರೆ ಬೆಳಕಿಗೆ ಬಂದು ಕೆಲಸ ಮಾಡಿಸೋದು SDMC ಕೆಲಸನ? ಇಲ್ಲ ಸರ್. ನಿಮ್ಮ SDMC ಏನು ಮಾಡಿದಿರಿ ಆ ಶಾಲೆಗೆ? SDMCನವ್ರು ಹೇಳಿ. ಈಗ ರೀಸೆಂಟಾಗಿ ಈಗ ಮಾಡಿಸ್ಕೊಡೋದು ಬಿಡೋದು ಬೇರೆ ವಿಚಾರ ಸರ್, ಬೇರೆ ವಿಚಾರ. 4 ರೂಮ್ ಆಗಬೇಕೋ 2 ರೂಮ್ ಆಗಬೇಕೋ ಅದು ಆಮೇಲೆ ನೋಡೋಣ. ಅದನ್ನು ನೀವು SDMC ಏನು ಮಾಡಿದ್ದೀರಿ ಆ ಶಾಲೆಗಳಿಗೆ? ಕಮಿಟಿ ಏನು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳಕ್ಕ ನಾನು SDMC ಅಧ್ಯಕ್ಷ, ನಾನು ಸದಸ್ಯ ಅಂತ ಹೇಳ್ಕೊಂಡು ಓಡಾಡಕ್ಕ? ಅದು ಏನು ಮಾಡಿದ್ದೀರಿ SDMCನವ್ರು ಆ ಶಾಲೆಗೆ ಹೇಳಿ ಸರ್. ಇದೀಗ ನಾನು ಸುಮಾರು 6 ತಿಂಗಳಾಯ್ತು ಸರ್. ನನ್ನ ಆಯಿತು, ನೀವು 6 ತಿಂಗಳಾದ್ರೆ ಹಿಂದೇನವ್ರದ್ದಾದ್ರೂ ಹೇಳಿ. ಹಿಂದೆ ಆದರೂ ಕೂಡ ಪ್ರಸ್ತಾವನೆ ಮಾಡಿದ್ದೆ ಸರ್. ಏನು ನೀವು ಪ್ರಸ್ತಾವನೆ ಮಾಡಿ? ನೀವೇನು ಪೋಸ್ಟ್ ಆಫೀಸಾ SDMC ಹಂಗಾರೆ? SDMC ರೋಲ್ ಏನು ಹೇಳಿಪ್ಪ? ಹೋಲಿ SDMC ರೋಲ್ ಅದು ಯಾವುದು ಕಚಡ ಕೆಲಸ ಅಲ್ರಿ ಈ ಸರ್ಕಾರದವ್ರದ್ದು? SDMC ಅಂತ SDMC ಕೆಲಸಕ್ಕೆ ಬರ್ದಾರೋ SDMCಗಳು. ಹಾಂ ಹೇಳಿ, ಏನು ಮಾಡ್ತಾರೆ? ಶಾಲೆಯಲ್ಲಿ ಬರ್ತಕ್ಕಂಥ ಅನುದಾನಗಳನ್ನ ಸದ್ಬಳಕೆ ಮಾಡ್ತಕ್ಕಂಥ. ಏನು ಅನುದಾನ ಸದ್ಬಳಕೆ ಮಾಡ್ತೀರಿ ನೀವು? ಈಗ ಅಕ್ಷರ ದಾಸೋಹಕ್ಕೆ ಬರ್ತದೆ ಸರ್. ಅಕ್ಷರ ದಾಸೋಹ ನೀವೇನು ಸದ್ಬಳಕೆ ಮಾಡೋದು? ಅಕ್ಷರ ದಾಸೋಹಕ್ಕೆ ಬಂದರೆ ಈಗ ಅಲ್ಲಿ ಏನು ಕ್ವಾಲಿಟಿ ಬರುತ್ತೆ ಏನು ಬರಲ್ಲ ಅಂತಂದು ಕೂಡ ಇದನ್ನು ನೀವು ಇದು ಮೇಸ್ತ್ರಿಗಳಿದ್ದಂಗೆ ನೀವೇನು ಕೆಲಸ ಮಾಡಲ್ಲ. ಸರ್ಕಾರದ ದುಡ್ಡು ಬಂದಿದ್ದಕ್ಕೆ ಮೇಸ್ತ್ರಿಗಳು ನೀವು ಹಂಗಾರೆ. ಆಯ್ತು, ಈಗ ನೀವಿದ್ದೀರಿ, 6 ತಿಂಗಳಾಗಿದೆ, ನಿಮ್ಮ ಪಾತ್ರ ಇಲ್ಲ ಅಂತ ಅನ್ಕೊಂಡು. SDMCಗೆ ಎಷ್ಟು ಜನ ಇರ್ತೀರಿ? 18 ಜನ ಇದ್ದೀವಿ ಸರ್. ಏನು ಮಾಡ್ತಾರೆ ಅವರೆಲ್ಲ 18 ಜನ? ಅವ್ರನ್ನ ಹೆಂಗೆ ಆಯ್ಕೆ ಮಾಡೋದು? ಅದೇನು ರಾಜಕೀಯದಿಂದ ಆಯ್ಕೆನಾ ಅಥವಾ ಲೋಕಲ್ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಆಯ್ಕೆನಾ? ಇಲ್ಲ, ಒಳ್ಳೆಯವರು ಕೆಟ್ಟವ್ರು ಅಂತಂದ್ರೆ ಮಕ್ಕಳು ಯಾರು ಶಾಲೆಯಲ್ಲಿ ಓದ್ತಾ ಇದಾರೆ ಅನ್ನೋದು ಉದ್ದಾದ್ಮೇಲೆ ಮಾತಾಡ್ತಾರೆ ಸರ್. ತಗೊಳೋದು ಅಂದ್ರೆ ಅವ್ರ ಪೇರೆಂಟ್ಸೇ ಆಗಬೇಕಾ? ಪೇರೆಂಟ್ಸ್ ಆಗ್ಬೇಕು ಸರ್. ಈಗ ನಿಮ್ಮ ಮಕ್ಕಳು ಇದೆಯಾ ಅಲ್ಲಿ? ಮಕ್ಕಳಿದ್ದಾರೆ ಸರ್. ನಿಮ್ಮ ಮಕ್ಕಳು ಯಾರು? ಎಷ್ಟು ಮಕ್ಕಳಿವೆ ಅಲ್ಲಿ? ನನ್ನ ಮಕ್ಕಳು 2 ಇದ್ದಾರೆ ಸರ್. ಅಲ್ಲಿದ್ದಾರಾ? ಓಕೆ. ಸೊ ಪೇರೆಂಟ್ಸೇ ಆಗಿರ್ಬೇಕಲ್ವಾ SDMC? SDMCಗೆ ಮೆಂಬರ್ ನೀವೇನಾಗಿದ್ದೀರಿ ಸರ್? ನಾನು ಅಧ್ಯಕ್ಷ ಆಗಿ. ಈಗ ಅಧ್ಯಕ್ಷನ ಹೆಂಗೆ ಆಯ್ಕೆ ಮಾಡ್ತಾ ಇರೋದು? ಓಟಾ? ಇಲ್ಲ ಸರ್. ಮತ್ತೆ ಲೋಕಲ್ MLA ಹೇಳಿದ್ದ? ಇಲ್ಲ ಸರ್, ಆ ಥರ ಎಲ್ಲರೂ ಆಯ್ಕೆ ಮಾಡಿ ಬಂದ್ರೆ ಏನಾದ್ರೂ ಒಂದ್ ಸ್ವಲ್ಪ ಕೆಲಸ ಮಾಡಬಹುದು ಅನ್ನೋ ಇದಕ್ಕೆ ಇಚ್ಛಾಶಕ್ತಿ ಮಾಡ್ತಾರೆ. ಹೇಳಿ, ಇಚ್ಛಾಶಕ್ತಿಯಿಂದ ಮಾಡಿದ್ರೆ ಸರ್. ಸರಿಯಪ್ಪ, ಉದ್ದೇಶ ಏನು? ಉದ್ದೇಶ ಈಗ ಸರ್ಕಾರದಿಂದ ಬರುವ ಅನುದಾನವನ್ನು ಖರ್ಚಾಗ್ತಿದೆಯಾ ಅಂತ ನೋಡುವುದು, ಸಾಧ್ಯವಾದರೆ ಹೆಡ್ ಮಾಸ್ಟರ್ಗಳು ಟೀಚರ್ಗಳಿಗೆ ಕಾಟ ಕೊಡುವುದು, ಅವರಿಗೆ ಪ್ರಾಣ ತಿನ್ನುವುದು, ಇದೇ ಕೆಲಸ. ಆ SDMCನ ಎಜುಕೇಷನ್ ಮಿನಿಸ್ಟ್ರಿಗೆ ಮಾತಾಡಬೇಕು ಒಂದಿನ ಅವತ್ತಾರ, ಏನಕ್ಕೆ ಇಟ್ಕೊಂಡಿದ್ದೀರಪ್ಪ ಅಂತ. ಅದ್ರದ್ದು ಉದ್ದೇಶ ಸಭೆ ಮಾಡಿ ಕಾಪಿ ಕುಡಿಯೋದಾ? ಏನಕ್ಕದ SDMC? ಇನ್ನೊಂದು ಸುಮ್ಮನೆ ಬಾಡಿ ಕ್ರಿಯೇಟೆಡ್ ಫಾರ್ ನೋ ರೀಸನ್, ವೇಸ್ಟ್ ಅದು. ನನ್ನ ಪ್ರಕಾರ 10% SDMCಗಳು ಕೆಲಸ ಮಾಡ್ತಿರ್ಬೋದು ಅಷ್ಟೇ, ಏನಾದ್ರು ಇಂಟ್ರೆಸ್ಟ್ ತೊಗೊಂಡು. ಮಿಕ್ಕಿದ ಕಡೆ ಎಲ್ಲ ವೇಸ್ಟ್ ಬಾಡಿಗಳದು.
ನಿಮ್ಗೆ ಹೇಳಿದ್ರೆ ಒಂದು ನಾವೆಲ್ಲ ಎಸ್ ಡಿ ಎಮ್ ಸಿಂದ ಬರ್ತಾರೆ, ಅದು ಏನು ಎಸ್ ಡಿ ಎಮ್ ಸಿನೇ. ನಿಮ್ಮ ಮಗುನು ಅಲ್ಲಿದೆಯಾ? ಇಬ್ಬರು ಮಕ್ಕಳು ಓದ್ತಿದ್ದಾರೆ ಸರ್. ನಿಮ್ಮ ಮಕ್ಕಳು? ಅವಳಾ? ನಿನ್ನ ಹೆಸರೇನು? ವಿನುತಾ. ನಿನ್ನ ಹೆಸರೇನು? ಪ್ರತೀಕ್ಷಾ. ನೀನು ಎಷ್ಟನೇ ಕ್ಲಾಸ್? 7th. ನೀನು 7th. ಅಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ಇದೆ ಅಲ್ಲಿ? 7th. LKG ಇಂದ 7th. ಮತ್ತು ಇವರಿಬ್ಬರನ್ನೇ ಕರ್ಕೊಂಬಂದ್ರಿ? ನಾಳೆ ನಾಳಿದ್ರಲ್ಲಿ ಸ್ಕೂಲ್ ಬಿಟ್ಟು ಹೋಗ್ತಾರಲ್ಲ ಇನ್ನು 3 ತಿಂಗಳಲ್ಲಿ ಅವರು, ಅವರೇ ಕರ್ಕೊಂಬಂದ್ರಿ? ಏನು ಈ 4 ತಿಂಗಳಲ್ಲಿ ಸ್ಕೂಲ್ ಬಿಟ್ಟು ಹೋಗಲ್ವೇನ್ರಿ ಅವರು? ಇವಾಗ ಹಬ್ಬ ಅಂದ್ರೆ 6 ತಿಂಗಳಪ್ಪ. ಇದಾರಲ್ಲ ಸರ್, ಹಂಗಾಗಿ ಕರ್ಕೊಂಡು ಏಯ್ ಇರಿ ಮಕ್ಕಳು ಅಂತ ಕರ್ಕೊಂಬಂದಿದ್ದೀರಿ ನೀವು? ಅಲ್ಲ ಸರ್, ಇರಿ ತಲೆಗಳು ಅಂತ ಕರ್ಕೊಂಡ್ಬಂದಿದೆ ಸರ್. ಸುಮ್ಮನೆ ಬಿಡಬೇಡ್ರಿ ರೈಲು. ನಿಮ್ಮ ಮಗು ಅಲ್ಲ ಸರ್, ಎಷ್ಟು ಹೇಳ್ಸಿ ಅಂದ್ರೆ ನಿಮ್ಮ ಮಕ್ಕಳಲ್ಲ, ಗುಡ್ ಅಟ್ಲೀಸ್ಟ್ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಮಗಳನ್ನೇ ಕರ್ಗಿರ್ಕೊಂಬಂದ್ಬಿಟ್ರು ಉಣಿಸ್ಕೊಂಡಿಲ್ಲ ನೀವು. ವೆರಿ ಗುಡ್ ರೀ ನೀವು. ಹಾಂ ಹೇಳಮ್ಮ, ಏನಪ್ಪ ಅದು ಬಿದೋಗಿದೆಯಾ ಬಿಲ್ಡಿಂಗು? ಓಲಿ ಬಿಡಿ, ಏನಕ್ಕೆ ಬಿದೋದ್ರೆ ಮರ್ತ್ ಕೆಳಗೆ ಕುತ್ಕೊಂಡು ಓದೋದಪ್ಪ. ಹಳೆ ಕಾಲದಲ್ಲಿ ಋಷಿಗಳು ಮುನಿಗಳೆಲ್ಲ ಪಾಠ ಹೆಂಗೆ ಮಾಡ್ತಾ ಇದ್ರು ನೀವು ನೋಡಿದೀಯೋ ಇಲ್ವೋ? ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ನೋಡಿಲ್ವಾ? ಹೆಂಗ್ ಮಾಡ್ತಾ ಇದ್ರು ಪಾಠ? ಮರದ ಕೆಳಗೆ ಕುತ್ಕೊಂಡು ಮಾಡ್ತಿದ್ದೆ. ಅವರೆಲ್ಲ ಪೆದ್ರ ಹಂಗಾರೆ? ಇಲ್ಲ ಸರ್. ಅವರೆಲ್ಲ ವೇಸ್ಟ್ ಬಾಡಿಗಳಾಗ್ಬಿಟ್ರೆ? ಅವ್ರು ಯಾರು ಓದೇ ಇಲ್ವಾ? ಬೇರೆ ಟೈಮಲ್ಲಿ ಬಿಡು ಮತ್ತೆ ಓದ್, ನೀನು ಹಂಗೆ ಮಾಡು. ಏನಾಗಲ್ಲ, ಮಳೆಗಾಲದಲ್ಲಿ ಬೇಡ ಸ್ಕೂಲ್ ಅಷ್ಟೇ. ನಾವು ಮತ್ತೆ ಹೆಂಗ್ ಕಲಿಬೇಕು ಸರ್? ಏನಾಗಲ್ಲ, 2 ತಿಂಗಳ ಮಳೆ ಬಂದಾಗ ಸ್ಕೂಲ್ ನಿಂತೋಗ್ಬಿಟ್ರೆ ದೇಶ ಬಿತ್ತೋಗ್ಬಿಟ್ಟು ನೀನೇನು ಮನೆಗೆ ಹೋದ ತಕ್ಷಣ ಕೈಕಾಲು ತೊಳ್ಕೊಂಬಿಟ್ಟು ಪುಸ್ತಕ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀಯಾ? ಯಾರಿಗೆ ಬಿಡ್ತೀಯಾ ಇದನ್ನ? ಟೀಚರ್ಗಳು ನಿಮ್ಮ ಅಪ್ಪ ಅಮ್ಮ ದಾರಿಯಲ್ಲಿ ಬರ್ತಾ ಹೇಳ್ಕೊಟ್ಟಿದ್ದನ್ನು ಏನಾದ್ರು ಗಿಣಿ ಮರಿಗಳ ಥರ ಈಗ ನನ್ನ ಮುಂದೆ ಹೇಳಿದ್ರೆ ನಿಮ್ಮಿಬ್ಬರಿಗೂ ಕಾದಿದೆ ಇವತ್ತು. ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಅದು ಬಿಟ್ಬಿಟ್ಟು ಬೇರೆ ಏನಾರು ಇದ್ರೆ ಹೇಳು. ವಾಶ್ರೂಮ್ ಏನು ಅವ್ರು ಏನು ಹೇಳ್ಕೊಟ್ರು ಹೇಳು? ನಿಂಗೆ ಏನು ಹೇಳಬೇಕು ಅಂತ ಹೇಳಿದ್ರು? ಅಲ್ಲಿ ಹೋದಾಗ ಏನು ಹೇಳಬೇಕು ಅಂತ ಹೇಳಿದ್ದಾರೆ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳು. ಹೇಳ್ಕೊಟ್ಟಿರ್ತಾರೆ ನನಗೆ ಇವೆಲ್ಲ. ನಾನು ನೋಡಿ ಸಾಕಾಗಿ ಹೋಗಿದೆ ನನಗಿದು. ಅಲ್ಲಿ ನಿಮ್ಮ ಟೀಚರು ಅಥವಾ ನಿಮ್ಮ ಪೇರೆಂಟ್ಸು ಹೇಳ್ಕೊಟ್ಟಿರ್ತಾರೆ, ಹಿಂಗೆ ಹೇಳ್ಬೇಕು ಕರೆಕ್ಟಾಗಿ, ಗೊತ್ತಾಯ್ತಾ ಅಂತ ಹೇಳ್ಕೊಟ್ಟಿರ್ತಾರೆ. ಅದೇನೇನು ಹೇಳ್ಕೊಟ್ಟಿದ್ದಾರೆ ಅದ್ರ ಹೇಳ್ಬಿಡಿ. ಎದ್ರಬೇಡ್ರಿ ಅಂತ ಅಷ್ಟೇ ಹೇಳ್ಕೊಟ್ರಿ. ಎದ್ರಬೇಡ್ರಿ ಅಂತ ಕ್ವಶನ್ ಆನ್ಸರ್ ಮಾಡ್ರಿ, ಕೇಳ್ತಾರ ಅದನ್ನ ಆನ್ಸರ್ ಕೊಡ್ರಿ ಅಂತ. ಅದನ್ನೇ ನಾನು ಕೇಳ್ತಿರೋದು. ಸರ್ಕಾರದವ್ರು ಮಾಡಬೇಕಾದ ಕೆಲಸ ಬೇರೆಯವ್ರು ಮಾಡಬೇಕಾದ ಸ್ಟೇಜಿಗೆ ತಂದಿಟ್ಟಿದ್ದಾರೆ. ಆಲ್ ರೈಟ್, ಎಷ್ಟು ರೂಮ್ ಇದೆ ಅಲ್ಲಿ ನಿಮ್ಮ ಸ್ಕೂಲಲ್ಲಿ? ನೀವು ಎಷ್ಟು ಮಕ್ಕಳಿದ್ದೀರಿ? 120. 130 ಮಕ್ಕಳು, 7 ಕ್ಲಾಸಿಗೆ ಸೇರಾ? ಒಟ್ಟು 154 ಮಕ್ಕಳಿದ್ದಾರೆ. ಅದೇ 150 ಮಕ್ಕಳು, 7 ಕ್ಲಾಸ್ಗೂ ಸೇರಿ, 1ರಿಂದ ಅಥವಾ LKG ಇಂದ? ಇಲ್ಲ, LKG ಬೇರೆ ಇದೆ ಸರ್. LKG 20 ಜನ ಇದ್ದಾರೆ ಸರ್ ಹುಡುಗರು. ಆಯ್ತು, ಈಗ 4 ರೂಮ್ದ ಅಲ್ಲಿ ಕತೆ? 5 ರೂಮ್ ಇದೆ ಸರ್. 5 ರೂಮ್ದು ಓರೇ ಬಿದ್ದಾಗಿರೋದು ಎಷ್ಟ್ರೇ? 4 ಸರ್. 4 ಸುಮ್ಮನೆ ರೀ ಮತ್ತೆ. ಆಯಿತು, ನೋಡೋಣ. ಯಾರಿಗಾರು ರಿಕ್ವೆಸ್ಟ್ ಮಾಡ್ತೀನಿ, ಅಕಸ್ಮಾತ್ ಅಲ್ಲಿ ಏನಾರು ಆಗಿದ್ರೆ ನಾನು ಬೇರೆ ಕಡೆಯಿಂದ ಮಾಡಿಸ್ತೀನಿ. ಅರ್ಥ ಆಯ್ತಾ? ಮಾಯಿಕೊಂಡ ಶಾಸಕರು ಆಗಿರುವಂಥ ಬಸವಂತಪ್ಪನವರು ಈಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹ್ಞೂ ಸರ್, ಆರಾಮ್ ಸರ್. ನೀವು ನಮ್ಮ ಆಂಜನೇಯ ರಳಿಯಾನಾ? ಹೌದು ಸರ್. ಹೌದಾ? ಹಾಂ, ಆಂಜನೇಯ ಹೇಳಿ. ವಾವ್, ನಾನು ಅವರು ಒಂದು 25 ವರ್ಷದ ಫ್ರೆಂಡ್ ರೀ. ಹ್ಞೂ ಆಂಜನೇಯ ಗಾಡಿ ಸರ್. ನೀವೀಗ ನನ್ನದೊಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಹ್ಞೂ ಸರ್. ನಂಗೆ ಗೊತ್ತಿಲ್ಲ ನಿಮ್ಮ ಹತ್ರ ಅದಕ್ಕೆ ಫಂಡ್ಗಳು ಇದೆಯೋ ಇಲ್ವೋ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ನಡೀತಿರೋ ರೀತಿಗಳಲ್ಲಿ ಕೆಲವು ಸರಿ ಫಂಡ್ಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇದೆಯಾ ಏನಾದ್ರು ಫಂಡ್ಸ್ ಅಪ್ಪಿತಪ್ಪಿ? ಈಗ ಬಂದು ಇದು ಮಾಡ್ಬೋದ್ರ ಸರ್. ಈಗ ನಮ್ಮ ಇದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟಿಂದ ಮೊನ್ನೆ ಕೊಟ್ಟಿದ್ವಿ. ನಮ್ಮ ಎಲ್ಲೆಲ್ಲಿ ಶಾಲೆಗಳೆಲ್ಲ ದುರಸ್ತಿ ಇದಾವೆ, ರಿಪೇರಿ ಮತ್ತು ಕೆಲವು ಹೊಸ ಕಟ್ಟಡ ಕಟ್ಟಕ್ಕೆ ಸಹ ಈಗ ಪ್ರಸ್ತಾವನೆ ಕೊಟ್ಟಿದೆ ಸರ್. ಅದು ಈಗ ನಂದೇನು ರಿಕ್ವೆಸ್ಟು ಅಂದರೆ, ಮೊನ್ನೆ DDP ಸಾಹೇಬರು ಬಂದು ನಮ್ಮ ಹತ್ರ ಮತ್ತೆ ಲೀಸ್ಟ್ ತಗೊಂಡು ಹೋಗಿದ್ದಾರೆ. ಈಗ ಅಲ್ಲ, ನನ್ನ ರಿಕ್ವೆಸ್ಟ್ ಏನಂದರೆ, ಹ್ಞೂ ಸರ್, ಇದು ನನಗೋಸ್ಕರ ಈ ಶಾಲೆ 1ರಲ್ಲಿ 4 ಕೊಠಡಿ ಸರಿ ಮಾಡಿಸ್ಕೊಡಕ್ಕಾಗತ್ತಾ? ಆಗತ್ತಾ? ಆಗತ್ತೆ. ಓಕೆ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಬಂದರೆ ನಾನು ಇವ್ರಿಗೆ ಸಂಪರ್ಕದಲ್ಲಿ ಇರ್ತೀನಿ. ನನ್ನ ಕಡೆಯಿಂದನೂ ಹೆಲ್ಪ್ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ ಏನಾರು ಇದ್ರೆ. ಅಲ್ಲಿ ಸ್ಥಳೀಯ ಮುಖಂಡರು ಈಗಾಗಲೇ ಕೊಟ್ಟಿದ್ದಾರೆ, ನಾನು ಮಾಡಿಸ್ಕೊಡ್ತೀನಿ. ತಾವು ಒಂಚೂರು ಇದಕ್ಕೆ ಇಂಟ್ರೆಸ್ಟ್ ತೊಗೊಂಡ್ರೆ ಸಾಕು, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಈ ಮಳೆಗಾಲ ಕಳೆದ ಮೇಲೆ ಮಾಡೋಣ ಹಂಗಾರೆ. ಆಯ್ತು, ಹಾಗೆ ಆಗಲಿ ಅಲ್ವಾ? ಅಷ್ಟರೊಳಗಡೆಗೆ ಅದಕ್ಕೆ ಆದೇಶ ಮಾಡಿಸ್ತೀನಿ ಸರ್. ನೀವು ಮಾಡಿಸಿದ್ರೆ ಇನ್ನೂ ಒಳ್ಳೇದು. ಇಲ್ಲ, ಮಾಡಿಸ್ತೀನಿ ಸರ್. ಒಂದು ವೇಳೆ ಆಗದಿದ್ರೆ ಇದನ್ನು ಮಾಡೋಣ ಫಸ್ಟ್ ಈಗ. ಓಕೆ ಸರ್. ಓಕೆ, ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದು ನೀವು ಬನ್ನಿ, ನಿಮ್ಮನ್ನು ನೋಡ್ಬೇಕು ನಾನು ಸ್ವಲ್ಪ. ಹಾಂ, ಬರ್ತಾನೆ ಸರ್. ಬರ್ರಿ ಆಫೀಸಿಗೆ ಬರ್ರಿ, ಮಾತಾಡಿಸ್ತೀನಿ. ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಈಗ ನಾನು ಅವ್ರ ಕೈಲಿ ಅದನ್ನು ಹೇಳಿಸಿ ನಾ ಮಾಡಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಅಲ್ಲಿ 4 ರೂಮ್ ಅಂತ ಹೇಳಿದ್ದೀರಾ, ಇವ್ರು 3 ಜನದ್ದು ಡೋಂಟ್ ಕೇರ್. ನಾನು ಓರೇ ಈಗ ಅಂತೀನಿ, ನಿಮ್ಮಿಬ್ಬರಿಗೋಸ್ಕರ ಮಾಡಿಸ್ತಿರೋದು. ಗೊತ್ತಾಯ್ತಾ? ಹೋಗಿ ಹೇಳು ಸ್ಕೂಲಲ್ಲಿ
ಆಯಾ ಸರ್ ಹೇಳಿದ್ರು ಸುಮ್ಮನೆ 3 ಜನ ಅವ್ರನ್ನ ಯಾಕೆ ಕರ್ಕೊಂಬರಕ್ಕೆ ಹೋದ್ರಿ ವೇಸ್ಟು, ನೀವಿಬ್ಬರೇ ಬಂದಿರಿ ಸಾಕಿತ್ತು ಅಂತ ಹೇಳಿದ್ರು ನಮಗೆ ಅಂತ ಹೇಳಿ ಹೋಗಿ. ಇವ್ರ ಮುಖ ನೋಡ್ಕೊಂಡು ಯಾವನು ಮಾಡಲ್ಲ, ನಿಮ್ಮ ಮುಖ ನೋಡ್ಕೊಂಡು ಮಾಡೋದು. ಆದರೆ ನಿಮ್ಮ ಬೇರೆ ಮಕ್ಕಳಿಗೆಲ್ಲ ಅವು ಕೇಳಿ ನಿಮ್ಮೆಲ್ಲರಿಗೋಸ್ಕರ ಮಾಡಿದಾರಂತೆ, ಅವ್ರು 3 ಜನಕ್ಕೆ ಅಲ್ವಂತೆ ಅಂತ ಹೇಳಿ ಇವ್ರು ಪೋಸ್ಟ್ ಕೊಡ್ತಾರೆ. ಆಮೇಲೆ ಅಲ್ಲಿ ಗೊತ್ತಾಯ್ತಾ, ಇವ್ರು 3 ಜನ ಸಾಮಾನ್ಯ ಅಲ್ಲ, ಅಲ್ಲೋಗಿ ಪೋಸ್ಟ್ ಕೊಡ್ತಾರೆ. ಆಮೇಲೆ ಹೆಂಗೆ ಬೆಂಗಳೂರಿಗೆ ಹೋಗಿ ಹೆಂಗೆ ಮಾಡಿಸ್ಕೊಂಬಂದ್ವಿ ಅಂತ ಪೋಸ್ಟ್ ಕೊಡ್ತಾರೆ. ಒಪ್ಕೋಬೇಡಿ, ಹೇಳಿದಾರೆ ನಮಗೆ ಅವ್ರು 3 ಜನದೇನು ಇಲ್ವಂತೆ, ನಮಗೋಸ್ಕರ ಮಾಡಿದ್ದಂತೆ ಅಂತ ಹೇಳಿದ್ದಾರೆ ಅಂತ ಹೇಳು, ಮಾಡಿಸ್ಕೊಡ್ತೀನಿ. ಆಯ್ತಾ? ಹೋಗಿ ಸ್ಕೂಲಲ್ಲಿ ಏನು ಹೇಳ್ಬೇಕೀಗ? ನಾವೇ ಇದನ್ನ ಮಾಡಿ ಬಂದ್ವಿ. ಹಾಂ, ಕರೆಕ್ಟಾಗಿ ಹೇಳ. ನಾವೇ ಹೇಳ್ ಬಂದ್ವಿ ಸರ್. ನಾವೇ ಹೇಳ್ ಬಂದ್ವಿ, ಅವ್ರೇನು ಹೇಳಿಲ್ಲ ಅಂತ. ಯಾರು ಹೇಳಲಿಲ್ಲ? ಇವ್ರು ಮೂವರು. ಅವ್ರು 3 ಅವ್ರದ್ದೇನು ಲೆಕ್ಕಕ್ಕಿಲ್ಲ, ನಮ್ದೇ ಲೆಕ್ಕ. ಕರೆಕ್ಟಾಗಿ ಹೇಳಿದೀಯಾ, ಏನು ಲೆಕ್ಕಕ್ಕಿಲ್ಲ ಅಂತ ಹೇಳು. ಕರೆಕ್ಟಾಗಿ ಹೇಳಿದ್ಯಾ, ಅಷ್ಟು ಹೇಳ್ತೀಯಾ? ಹಾಂ, ಗ್ಯಾರಂಟಿ. ಆಚೆ ಹೋದ ತಕ್ಷಣ ಹೆದರ್ಕೋಬೇಡ, ಮತ್ತೆ ಬೆದರಿಸ್ಬಿಡ್ತಾರೆ. ಹಂಗೇನಾರು ಹೇಳಿದ್ರು ನೋಡು ಅಂತ. ಹೆದರ್ಕೋಬೇಡ, ನಾನಿದ್ದೀನಿ ಹಂಗೆ ಹೇಳು. ಹೋಗಿ ಸ್ಕೂಲಲ್ಲಿ ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಹಾಂ, ಆಯಿತಾ? ಓಕೆನಾ? ಮಾಡ್ಸೋಣ? ಆಯ್ತು, ಮಾಡ್ಸೋಣ, ತೊಂದರೆ ಇಲ್ಲ. ನಾನು ಹೇಳಿದ್ದನ್ನು ಮರಿಬೇಡಿ ಅಷ್ಟು. 3 ಜನ. ಸರಿ ಸರ್. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ.